ಸ್ನೇಹಿತರೆ, ನನ್ನ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ. ನನ್ನ ಎಲ್ಲ ವೀಡಿಯೋಗಳು ಡೈರೆಕ್ಟಾಗಿ ನಿಮ್ಮ ಇಮೇಲ್ಗೆ ಬರುತ್ತೆ. ಅಂದರೆ ನಂದು ವಿಂಡೋಸ್ ಬಂದು ವರ್ಕ್ ಆಗ್ತಾ ಇಲ್ಲ. ಸೊ ಈಗ ಏನಾಗುತ್ತೆ ಅಂದರೆ ನಾನು ವಿಂಡೋಸ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ವಿಂಡೋಸ್ ಅಂತ ಈಗ ನಾನು ತೋರಿಸ್ತಾ ಇದ್ದೀನಿ. ಸೊ ನಾನು ಸಿ ಪಿ ಯುಗೆ ಬರ್ತೀನಿ. ನಾನು ಸಿ ಪಿ ನೋಡಿ ವರ್ಕಿಂಗಲ್ಲಿದೆ, ಲೈಟ್ ಬರ್ತಾ ಇದೆ, ಮೇಲ್ಗಡೆ ಬಂದುಬಿಟ್ಟು ಬ್ಲ್ಯಾಕ್ ಸ್ಕ್ರೀನ್ ತೋರಿಸಿದೆ, ಮಾನಿಟರ್ ವರ್ಕಿಂಗಲ್ಲಿದೆ. ನೀವು ನೋಡ್ಬೋದು ಬೇಕಾದ್ರೆ ಮೌಸ್ ಸಹ ವರ್ಕಿಂಗಲ್ಲಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನಾನು ಸಿ ಡಿ ಡ್ರೈವ್ನ ಓಪನ್ ಮಾಡ್ತೀನಿ. ಕ್ಲಿಕ್ ಕೊಟ್ಟು ಓಪನ್ ಮಾಡಿ ವಿಂಡೋಸ್ನ ಇನ್ಸ್ಟಾಲ್ ಮಾಡ್ತೀನಿ. ಅಂದರೆ ವಿಂಡೋಸ್ ಸಿ ಡಿನ ಇನ್ಸ್ಟಾಲ್ ಮಾಡಬೇಕಾಗತ್ತಾ ನೀವು. ಸೊ ನಾನು ವಿಂಡೋಸ್ ಸಿ ಡಿನ ಇನ್ಸ್ಟಾಲ್ ಮಾಡ್ತಾನೆ. ಸೊ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ವಿಂಡೋಸ್ ಸಿ ಡಿನ. ಸೊ ಇನ್ಸ್ಟಾಲ್ ಮಾಡಿಬಿಟ್ಟು ನಾನು ಕ್ಲೋಸ್ ಮಾಡ್ತಾನೆ. ಕ್ಲೋಸ್ ಮಾಡಿದ ತಕ್ಷಣ ಕ್ಲೋಸ್ ಆಯಿತು. ಇವಾಗ ಬಂದುಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಅಂದರೆ ರೀಸ್ಟಾರ್ಟ್ ಕೊಡಬೇಕಾಗತ್ತೆ ನಿಮ್ಮ ಸಿಸ್ಟಮ್ನ ಒಂದ್ಸತಿ. ಅಂದರೆ ನಾನೀಗ ರೀಸ್ಟಾರ್ಟ್ ಕೊಡ್ತೀನಿ. ಇಲ್ಲಿ ರೀಸ್ಟಾರ್ಟ್ ಬಟನ್ ಇದೆ ನನ್ನದ್ರಲ್ಲಿ. ರೀಸ್ಟಾರ್ಟ್ ಕೊಡ್ತೀನಿ. ರೀಸ್ಟಾರ್ಟ್ ಕೊಟ್ಟಿದ ತಕ್ಷಣ ನಿಮ್ಮದು ಈಗ ನೋಡ್ಬೋದು, ಸ್ಕ್ರೀನಲ್ಲಿ ಬಂದುಬಿಟ್ಟು ಈ ಥರ ಓಪನ್ ಆಗುತ್ತೆ. ಸೊ ನಿಮ್ಮದು ಸಿ ಡಿ ರೀಡ್ ಆಗುತ್ತೆ. ಸೊ ರೀಡ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ರೀಡ್ ಆಗಿಲ್ಲ ಅಂದರೆ ಮತ್ತೆ ನೀವು ರೀಸ್ಟಾರ್ಟ್ ಕೊಡಬೇಕಾಗುತ್ತೆ. ಸೊ ನಿಮಗೆ ಇಲ್ಲಿ ಶೋ ಆಗ್ತದೆ ಅಂದರೆ ಪ್ರೆಸ್ ಎನಿ ಕೀ ಫಾರ್ ದ ಬೂಟ್ ಅಂತ ಕೇಳ್ತದೆ. ಸೊ ನೀವು ನಿಮ್ಮ ಸಿಸ್ಟಮಲ್ಲಿ ಬಂದುಬಿಟ್ಟು ಯಾವುದಾದ್ರೂ ಒಂದು ಎಂಟರ್ ಏನಾದರೂ ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಿದ ತಕ್ಷಣ ಅಂದರೆ ನೀವು ಕೀ ಒಂದು 2-3 ಸತಿ ಕೊಡಿ. ಎಂಟರ್ ಕೊಡಿದ ತಕ್ಷಣ ಈಗ ವೆಯ್ಟ್ ಮಾಡಬೇಕಾಗತ್ತೆ ನೀವು. ಸೊ ಇವಾಗ ಬಂದುಬಿಟ್ಟು ವಿಂಡೋಸ್ ಇಸ್ ಲೋಡಿಂಗ್ ಫೈಲ್ ಅಂತ ಬರ್ತದೆ. ನೀವು ಎಂಟರ್ ಕೊಡಿದ ತಕ್ಷಣ ಈಗ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಹೊತ್ತು. ಇದು ಬಂದುಬಿಟ್ಟು ನಿಮ್ಮ ರ್ಯಾಮ್ ಮೇಲೆ ಹೋಗುತ್ತೆ. ರ್ಯಾಮ್ ಎಷ್ಟು ಸ್ಪೀಡ್ ಇದೆಯೋ ಆ ಥರ ಸ್ಪೀಡ್ ಮೇಲೆ ವರ್ಕ್ ಆಗುತ್ತೆ. ಸೊ ನೀವು ನೋಡ್ಬೋದು ಸ್ಟಾರ್ಟಿಂಗ್ ವಿಂಡೋಸ್ ಒಂದು ಆಪ್ಷನ್ ಬರ್ತಾ ಇದೆ. ಅಂದರೆ ನಮ್ದು ಇನ್ನೂ ಇನ್ಸ್ಟಾಲ್ ಆಗಿಲ್ಲ, ಇನ್ಸ್ಟಾಲ್ ಆಗೋ ಪ್ರಾಸೆಸ್ ಇದೆ. ಸೊ ಇವಾಗ ಬಂದುಬಿಟ್ಟು ಏನಾಗುತ್ತೆ ಅಂದರೆ ನಿಮ್ಮದು ಲ್ಯಾಂಗ್ವೇಜ್ ಕೇಳುತ್ತೆ. ಲ್ಯಾಂಗ್ವೇಜಿಗೆ ನೀವು ನೋಡ್ಬೋದು ಯಾವ ಲ್ಯಾಂಗ್ವೇಜ್ ಇದೋ ಸೆಟ್ ಮಾಡಬೇಕಾಗುತ್ತೆ. ನಾನು ಬಂದು ಇಂಗ್ಲೀಷು ಸೆಟ್ ಮಾಡ್ತೇನೆ. ಇಂಗ್ಲೀಷ್ ಸೆಟ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ. ಇನ್ಸ್ಟಾಲ್ ನಾವು ಅಂತ ಕ್ಲಿಕ್ ಕೊಡ್ತೇನೆ. ಇನ್ಸ್ಟಾಲ್ ನಾವು ಅಂತ ಕ್ಲಿಕ್ ಕೊಡಿದ ತಕ್ಷಣ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಸೆಟಪ್ ಇಸ್ ಸ್ಟಾರ್ಟಿಂಗ್ ಅಂತ ಬರುತ್ತೆ. ಇವಾಗ ನಿಮ್ಮದು ಡ್ರೈವರಲ್ಲಿರೋ ಫೈಲ್ಸ್ ಎಲ್ಲ ಶೋ ಆಗುತ್ತೆ ನಿಮಗೆ. ಸೊ ಈ ಥರ ತೋರಿಸಿದೆ. ಅಂದರೆ ನಿಮಗೆ ಇದು ಬಂದ್ಬಿಟ್ಟು 2 ಥರ ಇದೆ. ಒಂದು 84 ಇದೆ, ಒಂದು 64 ಇದೆ. ನಿಮ್ಮ ಸಿಸ್ಟಮ್ ಏನೋ 32 ಬಿಟ್ ಆಗಿದ್ರೆ 86 ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ 64 ಬಿಟ್ ಆಗಿದ್ರೆ 64 ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಡಿ. ಮತ್ತು ಆಮೇಲೆ ಇದು ಬಂದು ನೀವು ರೀಡ್ ಮಾಡಬೇಕಾಗುತ್ತೆ. ಅಂದರೆ ಮೈಕ್ರೋಸಾಫ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಸೊ ನಾನು ಐ ಅಕ್ಸೆಪ್ಟ್ ದ ಲೈಸೆನ್ಸ್ ಟರ್ಮ್ಸ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡ್ತೀರಾ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ 2 ಥರ ಆಪ್ಷನ್ ಇದೆ, ಅಪ್ಗ್ರೇಡ್ ಮತ್ತು ಕಸ್ಟಮೈಸ್ ಅಂತ ಇದೆ. ನಿಮ್ಗೆ ಏನೋ ಅಪ್ಗ್ರೇಡ್ ಮಾಡಬೇಕಂದ್ರೆ ಅಪ್ಗ್ರೇಡ್ ಮಾಡ್ಬೋದು. ಅವಾಗ ಏನಾಗುತ್ತೆ ಅಂದರೆ 7 ಇರೋದು 8 ಆಗುತ್ತೆ. ನಾನು ಕಸ್ಟಮೈಸೇ ಕೊಡ್ತೇನೆ. ಸೊ ಕಸ್ಟಮ್ ಅಂತ ಕೊಡ್ತೀನಿ. ಕಸ್ಟಮ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮದು ಇದು ಬಂದುಬಿಟ್ಟು ನನ್ನ ಡಿಸ್ಕು ಪೋರ್ಷನ್ ಈ ಥರ ಇದೆ. ಅಂದರೆ ಆಲ್ರೆಡಿ ಫೈಲ್ ಇದೆ. ಫೈಲ್ ಇದ್ದಾಗಲೇ ನಂದು ಬಂದು ಕರೆಕ್ಟ್ ಆಗಿಬಿಟ್ಟಿತ್ತು. ಸೊ ಇವಾಗ ನಾನು ಬಂದುಬಿಟ್ಟು ಇದು ಪೋರ್ಷನಲ್ಲಿ ಈ ಥರ ಆಪ್ಷನ್ಸ್ ಇದೆ. ನಿಮಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫಸ್ಟು. ಫಾರ್ ಎಕ್ಸಾಂಪಲ್ ನಾನು ಬಂದುಬಿಟ್ಟು ಫಸ್ಟ್ ಇದೆ. ಫಸ್ಟಲ್ಲಿ ಬಂದುಬಿಟ್ಟು ನನಗೆ 68 GB ಟೋಟಲ್ ಸೈಜ್ ಇದೆ, ಬಟ್ ಫ್ರೀ ಸ್ಪೇಸ್ 17 GB ಅಷ್ಟೇ ಇದೆ. ಸೊ ನಾನೀಗ ಫಾರ್ಮೆಟ್ ಮಾಡ್ತೀನಿ. ಇದನ್ನು ಫಾರ್ಮೆಟ್ ಅಂದರೆ ಹೆಂಗೆ ಮಾಡ್ತೀನಿ ಅಂದರೆ ಡ್ರೈವ್ನಲ್ಲಿ ಹೋಗ್ಬಿಟ್ಟು, ಅಂದರೆ ನಾನೀಗ ಇದರಲ್ಲಿ ಇನ್ಸ್ಟಾಲ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಅಂದರೆ ಡಿಸ್ಕ್ 0 ಸೊ ಈಗ ಇಲ್ಲಿ ಬಂದುಬಿಟ್ಟು ನಾನು ಡ್ರೈವ್ ಆಪ್ಷನ್ ಅಡ್ವಾನ್ಸ್ ಅಂತ ಕೊಡ್ತೀನಿ. ಇದನ್ನು ಫುಲ್ನ ಫಾರ್ಮೆಟ್ ಕೊಡ್ತೀನಿ ನಾನು. ಸೊ ಓಕೆ ಅಂತ ಕೊಡ್ತೀನಿ. ಸೊ ಫಾರ್ಮ್ಯಾಟ್ ಆಗಿಬಿಡುತ್ತೆ ನೋಡಿ. ಈಗ ಬಂದ್ಬಿಟ್ಟು 68 GB 68 ಅಂದರೆ ಫುಲ್ ಆ್ಯಕ್ಟಿವ್ ಆಯಿತು. ಸೊ ನಾನೀಗ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಬಿಟ್ಟು ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮದು ಫೈಲ್ ಬಂದುಬಿಟ್ಟು ಇನ್ಸ್ಟಾಲೇಷನ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಮತ್ತೆ ಇದು ನಿಮ್ಮ ರ್ಯಾಮ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ರ್ಯಾಮ್ ಎಷ್ಟು ಸ್ಪೀಡ್ ಇರುತ್ತೋ ಅದ್ರ ಮೇಲೆ ಇನ್ಸ್ಟಾಲ್ ಆಗುತ್ತೆ. ಅಂದರೆ ನಿಮ್ಮದು 5 ಮಿನಿಟ್ಸ್ ಆಗ್ಬೋದು, 10 ಮಿನಿಟ್ಸ್ ಆಗ್ಬೋದು, ಅವರು 1 ಅವರ್ ಆದರೂ ಆಗ್ಬೋದು. ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಬಂದುಬಿಟ್ಟು ಇನ್ಸ್ಟಾಲ್ ಆಗ್ತಾ ಇದೆ, 0% ಅಂತ ಆಗ್ತಾ ಇದೆ. ಸೊ ಹಂಗೆ ಅದು ಲೈಟಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ಸೊ ಇವಾಗ ನಂದು ಬಂದು 1% ಆಯಿತು. ಸೊ ಹಂಗೆ 2 3 4 ಅಂತ ಹಂಗೆ ಬರ್ತಾ ಇರುತ್ತೆ. ನೀವು ಬಂದುಬಿಟ್ಟು 100% ಆಗೋವರೆಗೂ ವೆಯ್ಟ್ ಮಾಡಿ. ನೋಡಿ ಈಗ 2 ಆಯಿತು, ನೆಕ್ಸ್ಟ್ ಬಂದು 3 ಆಗುತ್ತೆ. ಸೊ 100% ಆಗಿದ ತಕ್ಷಣ ಅದೇ ರೀಸ್ಟಾರ್ಟ್ ಆಗಿ ಇನ್ಸ್ಟಾಲೇಷನ್ ಆಗುತ್ತೆ. ನಾನೀಗ ಬಂದುಬಿಟ್ಟು ಈಗ ಪಾಸ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಪಾಸ್ ಮಾಡಿಬಿಟ್ಟು ಅದು 100% ಆಗಿದ ತಕ್ಷಣ ಮತ್ತೆ ಎನೇಬಲ್ ಮಾಡ್ತೀನಿ. ಸೊ ನೋಡ್ಬೋದು ನೀವು 100% ಆಯಿತು ನಂದು. ನೆಕ್ಸ್ಟು ಅದೇ ಆಟೋಮೆಟಿಕ್ಕಾಗಿ ಇನ್ಸ್ಟಾಲಿಂಗ್ ಫೀಚರ್ಸ್ ಬಂತು. ಇವಾಗ ಬಂದುಬಿಟ್ಟು ಅದು ಬಂದುಬಿಟ್ಟು ಇನ್ಸ್ಟಾಲಿಂಗ್ ಅಪ್ಡೇಟ್ಸ್ ಅಂತ ಬರ್ತದೆ. ಸೊ ಅಪ್ಡೇಟ್ಸ್ ಬಂದು ಇನ್ಸ್ಟಾಲ್ ಆಗ್ತದೆ. ಇದಾಗಿದ ತಕ್ಷಣ ನೆಕ್ಸ್ಟ್ ಕಂಪ್ಲೀಟ್ ಇನ್ಸ್ಟಾಲೇಷನ್ ಅಂತ ಬರುತ್ತೆ. ಇದಾಗಿದ ತಕ್ಷಣ ನಿಮ್ಮದು ಸಿಸ್ಟಮ್ ಬಂದು ರೀಸ್ಟಾರ್ಟ್ ಆಗುತ್ತೆ ಒನ್ ಟೈಮ್. ಅಂದರೆ ಈಗ ನೀವು ನೋಡ್ಕೊಂಡು ಕೆಳಗಡೆ ಬಂದುಬಿಟ್ಟು ಅಂದರೆ ನಮ್ಮದು ವಿಂಡೋಸ್ ಬಂದುಬಿಟ್ಟು ಈ ಲೈನ್ ಇದೆ ನೋಡಿ, ಈ ಲೈನ್ ಇಲ್ಲಿವರೆಗೂ ಬರಬೇಕಾಗುತ್ತೆ. ಸೊ ನಮ್ಮದು ಇಲ್ಲಿವರೆಗೂ ಕಂಪ್ಲೀಟ್ ಆಗಿದೆ. ಸೊ ಇದು ಹಂಗೆ ಮೂವ್ ಆಗ್ತಾ ಇರುತ್ತೆ. ಮೂವ್ ಆಗಿ ನೋಡಿ ಇವಾಗ ನೋಡಿ ನಿಮ್ಮ ಸಿಸ್ಟಮ್ ಬಂದು ರೀಸ್ಟಾರ್ಟ್ ಆಗುತ್ತೆ. ರೀಸ್ಟಾರ್ಟ್ ಆಗಿ ಮತ್ತೆ ಕಂಟಿನ್ಯೂ ಆಗುತ್ತೆ ಅಂತ ಬರ್ತದೆ. ಸೊ ನನ್ನ ಸಿಸ್ಟಮ್ ಈಗ ಬಂದು ಇನ್ನೇನು 4 ಸೆಕೆಂಡ್ಸಲ್ಲಿ ರೀಸ್ಟಾರ್ಟ್ ಆಗುತ್ತೆ. ರೀಸ್ಟಾರ್ಟ್ ಆಗೋದ್ಮೇಲೆ ನೀವೇನು ಪ್ರೆಸ್ ಮಾಡೋಂಗಿಲ್ಲ. ಅಂದರೆ ನೋಡ್ಬೋದು ನಾನು ಏನು ಪ್ರೆಸ್ ಮಾಡ್ತಲ್ಲ, ಸುಮ್ಮನೆ ಇದೆ, ಏನು ಮಾಡ್ತಲ್ಲ, ಅದೇ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಮತ್ತೆ ಅದೇ ಅಂದರೆ ನಾನೀಗ ಪ್ರೆಸ್ ಎನಿ ಕೀ ಫಾರ್ ಬೂಟ್ ಆ್ಯಂಡ್ ಸಿ DVD ಅದು ಸಹ ನಾನು ಕ್ಲಿಕ್ ಕೊಡೋಕ್ಕೆ ಹೋಗಲ್ಲ. ಈಗ ಏನಕ್ಕಂದರೆ ನಾನು ಕ್ಲಿಕ್ ಕೊಟ್ಟರೆ ಮತ್ತೆ ಫಸ್ಟಿಂದ ಬರ್ತದೆ. ನೀವು ಸುಮ್ಮನೆ ಹಂಗೆ ಸಿಸ್ಟಮ್ನ ಬಿಟ್ಬಿಡ್ಬೇಕು. ಅದು ವಿಂಡೋಸ್ ಇನ್ಸ್ಟಾಲ್ ಆಗೋವರೆಗೂ ಹಂಗೆ ಬಿಟ್ಬಿಡ್ಬೇಕು. ಅದು ಆಟೋಮೆಟಿಕ್ಕಾಗಿ ಬಂದು ಇನ್ಸ್ಟಾಲ್ ಆಗ್ತಾನೇ ಇರುತ್ತೆ. ನೋಡಿ ಸೆಟಪ್ ಇಸ್ ಅಪ್ಡೇಟಿಂಗ್ ರಿಜಿಸ್ಟರ್ ಸೆಟ್ಟಿಂಗ್ಸ್, ಅಂದರೆ ನಮ್ಮದು ರಿಜಿಸ್ಟರ್ ಸೆಟ್ಟಿಂಗ್ಸ್ ಎಲ್ಲ ಅಪ್ಡೇಟ್ ಆಗ್ತದೆ. ಸೆಟಪ್ ಇಸ್ ಸ್ಟಾರ್ಟಿಂಗ್ ಸರ್ವಿಸ್ ಬಂತು. ಅಂದರೆ ಇನ್ನೇನು ಆಲ್ಮೋಸ್ಟ್ ನಮ್ಮದು ಇನ್ನೇನು ಆಗುತ್ತೆ ಸ್ವಲ್ಪ ಹೊತ್ತರಲ್ಲೇ. ಇಲ್ಲಿ ನೋಡ್ಬೋದು ಕಂಪ್ಲೀಟಿಂಗ್ ಇನ್ಸ್ಟಾಲೇಷನ್, ಅಂದರೆ ನಾವು ಲಾಸ್ಟ್ ಮೆಥಡ್ಗೆ ಬಂದ್ಬಿಟ್ವಿ. ಈಗ ಲಾಸ್ಟ್ ಮೆಥಡಲ್ಲಿ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗ್ತಾ ಇದೆ. ಇವಾಗ ನೀವು ನೋಡ್ಬೋದು ಸೆಟಪ್ ಕಂಟಿನ್ಯೂ ಆಫ್ಟರ್ ಇನ್ಸ್ಟಾಲಿಂಗ್ ಯುವರ್ ಕಂಪ್ಯೂಟರ್ ಅಂತ ಬರ್ತದೆ. ಅಂದರೆ ನಮ್ದು ಇನ್ನೇನು ಆಲ್ಮೋಸ್ಟ್ ಮುಗೀತು, ಮತ್ತೆ ರೀಸ್ಟಾರ್ಟ್ ಆಗ್ತದೆ ನಮ್ಮ ಸಿಸ್ಟಮು. ಇವಾಗ ಬಂದುಬಿಟ್ಟು ಅಂದರೆ ಇವಾಗ ನಾನೇನು ಟೈಪ್ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಹಂಗೆ ಇಕ್ಕಿರ್ತಾನೆ. ಸೊ ಇವಾಗ ಪ್ರೆಸ್ ಎನಿ ಕೀ, ಸೊ ನಾನೇನು ಪ್ರೆಸ್ ಮಾಡ್ತಾಯಿಲ್ಲ ಯಾವುದು ಕೀ. ಸೊ ಇನ್ಸ್ಟಾಲ್ ಆಗುತ್ತೆ. ವಿಂಡೋಸ್ ಸ್ಟಾರ್ಟಿಂಗ್ ವಿಂಡೋಸ್ ಬಂತು ನಮಗೆ. ಇನ್ನೇನು ಸ್ವಲ್ಪ ಹೋದ್ರಲ್ಲೇ ನಿಮಗೆ ಇದಾಗ್ಬಿಡುತ್ತೆ. ಸೊ ನೀವು ನೋಡ್ಬೋದು ಸಿಸ್ಟಮ್ ಓಪನ್ ಆಗಿದೆ. ಸೊ ಸೆಟಪ್ ಇಸ್ ಪ್ರಿಪೇರಿಂಗ್ ಯುವರ್ ಫಸ್ಟ್ ಯೂಸ್, ಅಂದರೆ ನಮ್ಮ ಸಿಸ್ಟಮ್ ಬಂದುಬಿಟ್ಟು ಫಸ್ಟ್ ಯೂಸ್ ಮಾಡೋಕ್ಕೆ ರೆಡಿ ಆಗಿದೆ. ಇನ್ನೇನು ನಾವು ಅಂದರೆ ನಮ್ಮ ಸಿಸ್ಟಮ್ ಇವಾಗ ರನ್ ಆಗುತ್ತೆ. ಸೊ ಇದರ ಶೋ ಆಗ್ತಾಯಿದೆ. ಸೊ ಸೆಟಪ್ ಇಸ್ ಚೆಕಿಂಗ್ ವಿಡಿಯೋ ಪರ್ಫಾರ್ಮೆನ್ಸ್, ಅಂದರೆ ನಿಮ್ಮದು ವಿಡಿಯೋ ಕಾರ್ಡ್ ಯಾವ ಥರ ಇದೆ ಅಂದರೆ ಫುಲ್ಲು ಸಿಸ್ಟಮ್ನ ಚೆಕ್ ಮಾಡ್ತಾ ಇದೆ ನಿಮ್ಮದು. ಸೊ ಇವಾಗ ನೀವು ಬಂದುಬಿಟ್ಟು ನಿಮ್ಮದು ಸಿಸ್ಟಮ್ಗೆ ಏನಾದರೂ ನೇಮ್ ಬೇಕಾದ್ರೆ ರೇಮ್ ಹಾಕ್ಬೋದು ಆ ಥರ. ಅಂದರೆ ನಿಮ್ಮ ನೇಮ್ ಇದ್ದರೆ ನಿಮ್ಮ ನೇಮ್ ಹಾಕ್ಬೋದು. ಇಲ್ಲಿ ಏನು ಬೇಕೋ ನೇಮ್ ಹಾಕ್ಬೋದು. ನೇಮ್ ಹಾಕ್ಬಿಟ್ಟು ಸೊ ನೆಕ್ಸ್ಟ್ ಅಂತ ಕೊಡ್ತೀನಿ. ಪಾಸ್ವರ್ಡ್ ಟೈಪ್ ಮಾಡೋಂಗಿದ್ರೆ ಪಾಸ್ವರ್ಡ್ ಟೈಪ್ ಮಾಡ್ಬೋದು, ಬೇಡ ಅಂದರೆ ಬರೀ ನೆಕ್ಸ್ಟ್ ಅಂತ ಕೊಡಿ. ಇವಾಗ ಬಂದುಬಿಟ್ಟು ಈ ಥರ 3 ಆಪ್ಷನ್ ಬರುತ್ತೆ ನಿಮಗೆ. ಅಂದರೆ ನಿಮಗೆ ಅಪ್ಡೇಟ್ಸ್ ಬೇಕಂದರೆ ಅಪ್ಡೇಟ್ಸ್ ಮಾಡ್ಕೊಬೋದು, ಅಪ್ಡೇಟ್ಸ್ ಬೇಡ ಅಂದರೆ ಆಸ್ಮಿಲೇಟರ್ ಅಂತ ಕೊಡ್ಬೋದು. ಬಟ್ ಅಪ್ಡೇಟ್ ಇದ್ದರೆ ನಿಮಗೆ ಇದಾಗುತ್ತೆ, ಒಳ್ಳೇದಾಗುತ್ತೆ. ಅವಾಗ ಅಪ್ಡೇಟ್ ಆಗುತ್ತೆ ಇಂಟರ್ನೆಟಲ್ಲಿ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಬೋದು ನೀವು. ಸೊ ಇವಾಗ ಬಂದುಬಿಟ್ಟು ಟೈಮ್ ಕೇಳ್ತಾ ಇದೆ. ನೀವು ಟೈಮ್ ಝೋನ ಸೆಟ್ ಮಾಡಬೇಕಾಗಿತ್ತು. ನಾವು ಇಂಡಿಯನ್ಸು, ಸೊ ಇಂಡಿಯಾದು GMT ಬರುತ್ತೆ +5.30 ಬರುತ್ತೆ. ಸೊ ಓಕೆ, ಇಲ್ಲಿದೆ ನೋಡಿ UTC 530, ಅಂದರೆ ಚೆನ್ನೈ ಕೋಲ್ಕತ್ತಾ ಈ ಥರ ಆಪ್ಷನ್ಸ್ ಇದೆಯಲ್ಲ. ಸೊ ಇದನ್ನು ಸೆಲೆಕ್ಟ್ ಮಾಡ್ತೀನಿ ನಾನು. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಆ ಟೈಮ್ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಅಂತ ಕೊಡ್ತೀನಿ. ಸೊ ವಿಂಡೋಸ್ ಬಂದುಬಿಟ್ಟು ಇನ್ನೇನು ಫೈನಲೈಸ್ ಆಗ್ತಾಯಿದೆ. ಇವಾಗ ನಿಮ್ಮ ವಿಂಡೋಸ್ ಅಂದರೆ ಸ್ವಲ್ಪ ಹೊತ್ತಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ವೆಲ್ಕಮ್ ಅಂತ ಆಪ್ಷನ್ ಬಂತು. ಮತ್ತೆ ಲಾಗ್ ಆಫ್ ಆಗ್ತಾ ಇದೆ ನಮ್ಮದು ಸಿಸ್ಟಮ್. ಏನಕ್ಕೆ ಶಟ್ ಡೌನ್ ಆಗುತ್ತೆ. ಶಟ್ ಡೌನ್ ಆಗಿ ಮತ್ತೆ ರೀಸ್ಟಾರ್ಟ್ ಒಂದ್ಸತಿ ಆಗುತ್ತೆ. ಆವಾಗ ಬಂದುಬಿಟ್ಟು ನಿಮ್ಮ ಸಿಸ್ಟಮ್ ಬಂದು ರೆಡಿ, ಅಂದರೆ ಯೂಸ್ಗೆ ರೆಡಿ ಇರುತ್ತೆ.
ಈಗ ನಮ್ಮ ಸಿಸ್ಟಮ್ ಶಟ್ ಡೌನ್ ಆಯಿತು ನೋಡಿ, ಮತ್ತೆ ರೀಸೆಟ್ ಆಟೋಮೆಟಿಕ್ ಆಯಿತು. ಅಂದರೆ ನಾನೇನು ಕ್ಲಿಕ್ ಕೊಟ್ಟಿಲ್ಲ, ಅದೇ ಆಟೋಮೆಟಿಕ್ ಆಗುತ್ತಾ. ಇವಾಗ ನಿಮ್ಮ ಸಿಸ್ಟಮ್ ಬಂದು ರೆಡಿ ಆಗುತ್ತೆ. ಅಂದರೆ ನಾನು ಇವಾಗ ಏನು ಪ್ರೆಸ್ ಮಾಡಲ್ಲ, ಯಾಕಂದ್ರೆ ಸಿ ಡಿ ಬಂದ್ಬಿಟ್ಟು ಇನ್ಸರ್ಟಲ್ಲೇ ಇದೆ. ಆಟೋಮೆಟಿಕ್ಕಾಗಿ ನಿಮ್ಮದು ವಿಂಡೋಸ್ ಬಂದು ಓಪನ್ ಆಗುತ್ತೆ. ಸೊ ನಿಮ್ಮ ಸಿಸ್ಟಮ್ ರೀಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬಂದು ಪ್ರಿಪೇರಿಂಗ್ ಯುವರ್ ಡೆಸ್ಕ್ಟಾಪ್ ಅಂತ ಆಪ್ಷನ್ ಬರುತ್ತೆ. ಇದಾಗಿದ ತಕ್ಷಣ ನಿಮ್ಮ ಸಿಸ್ಟಮ್ನಲ್ಲಿ ವಿಂಡೋಸ್ ಬಂದು ಓಪನ್ ಆಗಿಬಿಡುತ್ತೆ. ಸೊ ಈ ರೀತಿ ನಿಮ್ಮ ಇನ್ಸ್ಟಾಲೇಷನ್ನ ಕಂಪ್ಲೀಟ್ ಮಾಡ್ತೀರಾ ಫುಲ್. ಅಂದರೆ ಈಗ ಇನ್ನೇನು ಆಲ್ಮೋಸ್ಟ್ ಆಯಿತು, ಬಟ್ ಏನು ಫೈಲ್ಸ್ ಎಲ್ಲ ಇರೋಲ್ಲ, ನಿಮ್ಮದು ಹೊಸ ಸಿಸ್ಟಮ್ ಥರ ಆಗಿಬಿಟ್ಟಿರುತ್ತೆ. ಈಗ ನಾವು ನೋಡ್ತಾ ಇರ್ಬೋದು ಪ್ರಿಪೇರಿಂಗ್ ಯುವರ್ ಡೆಸ್ಕ್ಟಾಪ್ ಅಂತ ಬರ್ತದೆ ನೋಡಿ, ಬಂತು. ಅಂದರೆ ನಮ್ದು ಈಗ ಏನೂ ಇಲ್ಲ, ಒಳಗಡೆ ಫೈಲ್ ಹೊಸ ಸಿಸ್ಟಮ್ ಥರ ಆಗಿಬಿಡುತ್ತೆ ನೋಡಿ, ಫುಲ್ ಹೊಸದಾಗಿದೆ. ಸೊ ಈ ರೀತಿ ಬಂದುಬಿಟ್ಟು ನಿಮ್ಮದು ವಿಂಡೋಸ್ ಬಂದು ಇನ್ಸ್ಟಾಲೇಷನ್ನ ಮಾಡ್ಬೋದು.